ಏನು ಸಿಎಂ ಡಿಸಿಎಂ ಮಾಡಿದಂತ ಈ ಮೀಟಿಂಗ್ ನ ಬಗ್ಗೆ ಹಲವು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಬೇರೆ ಅರ್ಥಗಳು ಬೇಡ, ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅಂತ ಹೇಳಬೇಡ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅಂತ ಹೇಳೋದು ಬೇಡ ಇದನ್ನ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿರೋದು. ಮೀಟಿಂಗ್ ಬಗ್ಗೆ ಮಾಹಿತಿ ಇಲ್ಲ, ನಮ್ಮ ಸಿಎಂ ನಮ್ಮ ಡಿಸಿಎಂ ಮನೆಗೆ ಹೋಗ್ಲಿ, ತಪ್ಪೇನು ಅದರಲ್ಲಿ, ಹೈಕಮಾಂಡ್ ನಿರ್ಧಾರ ತಗೊಳುತ್ತೆ ಅಂತ ಬೈರತಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂತ ಮಹದೇವಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಸಿಎಂ ಆಗಿ ಕುರ್ಚಿ ಮೇಲೆ ಕೂತಿದ್ದಾರೆ. ಸರ್ಕಾರದ ಮುಂದೆ ಪಕ್ಷದ ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅಂತ ಹೇಳಿಕೆಗಳು ಬರ್ತಾ ಇದೆ. ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅಂತ ಹೇಳಕ್ಕಾಗಲ್ಲ, ಅದು ಬ್ರೇಕ್ಫಾಸ್ಟ್. ಅದು ಅಲ್ಲಿ ಪೊಲಿಟಿಕ್ಸ್ ಮಾತಾಡ್ತಾರೆ, ಬೇರೆ ವಿಚಾರ ಮಾತಾಡ್ತಾರೆ. ಯಾವ ಗೊಂದಲನೂ ಕೂಡ ಇಲ್ಲ. ಈಗ ಮೊನ್ನೆ ಹೇಳಿರುವಂತ ಮಾತಿಗೆ ನಾವೇನು ಮತ್ತೆ ಅದಕ್ಕೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಕೇಂದ್ರದ ನಮ್ಮ ಹೈಕಮಾಂಡ್ ಅವರು ಹೇಳುವ ಪ್ರಕಾರ ನಾವು ನಡೀತೀವಿ ಅಂತ ಹೇಳಿದ ಮೇಲೆ ಏನು ಅದ್ರ ಮೇಲೆ ಇಷ್ಟು ನೋಡಿ, ಇನ್ನೊಂದು ಇಷ್ಟು ಜವಾಬ್ದಾರಿಯುತವಾಗಿ ಒಬ್ರು ಮುಖ್ಯಮಂತ್ರಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಾವು ಪ್ರಶಂಸೆ ನೀಡಬೇಕು. ನಮಗೆ ಹೆಮ್ಮೆಯ ವಿಚಾರ. ಯಾಕಂದ್ರೆ ಯಾವುದೇ ರೀತಿಯ ಒಂದು ಗೊಂದಲಗಳನ್ನ ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸೃಷ್ಟಿ ಮಾಡ್ತಾ ಇಲ್ಲ. ಡಿ ಸಿ ಎಂ ಅವರು ಸಿ ಎಂ ಮನೆಗೆ ಬಂದಿದ್ರು, ಸಿ ಎಂ ಅವ್ರ ಮನೆಗೆ ಹೋಗ್ತಾರೆ. ನಮ್ಮ ಡಿ ಸಿ ಎಮ್ಮು ನಮ್ಮ ಸಿ ಎಮ್ ಇಟ್ಸ್ ಕ್ವೈಟ್ ನ್ಯಾಚುರಲ್. ನಾವು ನಾನು ಅಪ್ಪ ಏನು ತೀರ್ಮಾನ ಮಾಡಬೇಕು ಅಂದ್ರೂ ನಮ್ಮ ಪಾರ್ಟಿ ಹೈಕಮಾಂಡ್ ಇದೆ. ನಮ್ಮ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾ ಆ ನಿರ್ಧಾರದ ಪ್ರಕಾರ ನಾವು ಇರ್ತೀವಿ ಅಂತೇಳಿ ಮುಖ್ಯಮಂತ್ರಿನೂ ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಹೇಳಿದ್ದಾರೆ, ನಾನು ಸಹ ಹೇಳ್ತೀನಿ. ನಾಳೆ ದಿನ ರೀಶಫಲ್ ಮಾಡಿ ನೀನು ಕೆಲಸ ಮಾಡು ಅಂದರೆ ಮಾಡ್ತೀನಿ, ಬೇಡ ನೀನು ಸಾಕು ನಿನಗೆ ಇನ್ನೊಬ್ಬರು ಬೇರೆ ಅವಕಾಶ ಕೊಡು ಅಂದರೆ ಅದಕ್ಕೂ ರೆಡಿ ಇದ್ದೀನಿ. ನಾನು ವೈಯಕ್ತಿಕವಾಗಿ ನಾನು ಹೇಳೋದು, ಹೈಕಮಾಂಡ್ ಏನು ಹೇಳ್ತದೆ ಅದು ಕೇಳ್ತೀವಿ ಅಷ್ಟೇ. ಸಿ ಎಮ್ದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಈಗ ಅದರ ಪ್ರಶ್ನೆ ಇಲ್ಲವೇ ಇಲ್ವಲ್ಲ. ಸರ್ಕಾರದ ಮುಂದೆ, ಪಕ್ಷದ ಮುಂದೆ ಈ ಸಬ್ಜೆಕ್ಟೇ ಇಲ್ಲಿರುವಾಗ ಅಂತ್ಯಕಂತ್ಯಗಳ ಮಾತೇಕೆ? ಈ ಬೆಳವಣಿಗೆಯ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ವಿದ್ಯಾ ಇದ್ದಾರೆ ನಮ್ಮ ಜೊತೆ ಸಂಪರ್ಕದಲ್ಲಿ, ಜೊತೆಗೆ ಪ್ರಶಾಂತ್ ಕೂಡ ಇದ್ದಾರೆ. ವಿದ್ಯಾ, ಈಗ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅಗ್ರೆಸ್ ಆಗಿದ್ದವರು ಸ್ವಲ್ಪ ತಾಳ್ಮೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ. ಅಂದ್ರೆ ಈಗ ಅಧಿವೇಶನ ಕೂಡ ಎದುರುಗಡೆ ಇರೋದ್ರಿಂದ ಹೈಕಮಾಂಡ್ ಹೇಳದಂತೆ ಈಗ ಕೇಳೋಣ, ಅಧಿವೇಶನದ ನಂತರ ಹೈಕಮಾಂಡ್ ನಮ್ಮ ಮಾತು ಕೇಳಿಸ್ಕೊಳ್ಳುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರಾ? ಖಂಡಿತವಾಗ್ಲೂ ಶ್ವೇತಾ, ನಾವು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆ ಏನಿತ್ತು ಅದನ್ನ ನಾವು 2.5 ವರ್ಷದವರೆಗೂ ಕೂಡ ಒಂದು ರೀತಿಯಾದಂತಹ ಮಾತುಗಳನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಅದಾದ ಬಳಿಕ ಯಾವಾಗ 2.5 ವರ್ಷ ಆದ್ರೂ ಕೂಡ ಹೈಕಮಾಂಡ್ ಯಾವಾಗ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ, ಆ ನಂತರ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮಾತುಗಳು ಮತ್ತು ಅದರ ಜೊತೆಗೆ ಅವರ ನಡವಳಿಕೆ ಕೂಡ ಸಾಕಷ್ಟು ಚೇಂಜಸ್ ಅನ್ನ ಕಂಡಿತ್ತು. ಅದರ ಬೆನ್ನಲ್ಲೇ ಹೈಕಮಾಂಡ್ ಅನ್ನ ಭೇಟಿಯಾಗೋದಿಕ್ಕೆ ದೆಹಲಿಗೆ ಕೂಡ ಹೋಗಿದ್ರು. ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಅದಾದ ಬಳಿಕ ಟ್ವೀಟ್ ವಾರ್ ಇರಬಹುದು, ಅದರ ಜೊತೆಗೆ ಅವರು ಕೊಟ್ಟ ಮಾತನ್ನ ನೆನಪಿಸುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಇದಾದ ಬೆನ್ನಲ್ಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಟ್ವೀಟ್ ಏನ್ ಮಾಡಿದ್ರು, ವರ್ಲ್ಡ್ ಪವರ್ ಈಸ್ ಎ ವರ್ಲ್ಡ್ ಪವರ್ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಟ್ವೀಟ್ ಅನ್ನ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಅನ್ನ ಯಾವಾಗ ಮಾಡಿದ್ರು, ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಇದರ ಬೆನ್ನಲ್ಲೇ ಹೈಕಮಾಂಡ್ ಈಗ ನಾವು ಮಧ್ಯ ಪ್ರವೇಶ ಮಾಡಲೇಬೇಕು ಅಂತ ಹೇಳಿ ಇಬ್ಬರು ನಾಯಕರಿಗೆ ಫೋನ್ ಮಾಡಿ ಇಬ್ಬರು ಕೂತು ಮಾತುಕತೆಯನ್ನ ಮಾಡಿ ಅದರ ಜೊತೆಗೆ ನಾವು ಚೆನ್ನಾಗಿದ್ದೇವೆ, ನಮ್ಮಲ್ಲಿ ಗೊಂದಲ ಇಲ್ಲ ಅನ್ನುವಂತಹ ಸಂದೇಶವನ್ನ ನೀಡಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೇಳಿಕೆಗಳನ್ನ ಕೊಟ್ಟರು. ಸೊ ಅದಾದ ಬಳಿಕ ಸಿಎಂ ಮತ್ತು ಡಿಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಪ್ರೆಸ್ ಮೀಟ್ ಮಾಡಿ ನಮ್ಮಲ್ಲಿ ಗೊಂದಲ ಇಲ್ಲ ಅನ್ನುವಂತಹ ಸಂದೇಶವನ್ನ ಸಾರಿದ್ರು. ಆದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಫೋನ್ ಬರುವವರೆಗೂ, ಹೈಕಮಾಂಡ್ ನಿಂದ ಸಂದೇಶ ಬರುವವರೆಗೂ ಕೂಡ ಅವರ ಮಾತೇ ಬೇರೆ ಆಗಿತ್ತು, ಸಂದೇಶ ಬಂದ ನಂತರ ಅವರ ಮಾತೇ ಬೇರೆ ಆಗಿದೆ. ಇವೆರಡೂ ವ್ಯತ್ಯಾಸಗಳನ್ನ ನೋಡಿದ್ರೆ ಹೈಕಮಾಂಡ್ ಇಂದ ಅವರಿಗೆ ಒಂದು ಸಿಹಿ ಸುದ್ದಿ ಸಿಗುವಂತಹ ನಿರೀಕ್ಷೆಯಲ್ಲಿ ಖಂಡಿತವಾಗ್ಲೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ನನ್ನ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಬದ್ಧನಾಗಿರ್ತೀನಿ ಅಂತ ಹೇಳಿ ಸಿಎಂ ಸಾಕಷ್ಟು ಬಾರಿ ಹೇಳಿದ್ದಾರೆ. ಸೊ ಅದರ ಮುಂದುವರಿದ ಭಾಗವಾಗಿ ಸಿಎಂ ಕೂಡ ನನ್ನನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲ್ಲ ಅನ್ನುವಂತಹ ವಿಶ್ವಾಸದಲ್ಲಿ ಸಿಎಂ ಕೂಡ ಇರಬಹುದು. ಸದ್ಯಕ್ಕೆ ಅಧಿವೇಶನದವರೆಗೂ ಕೂಡ ಇಬ್ಬರು ಇದೇ ಸ್ಥಿತಿಯನ್ನ ಮೇಂಟೈನ್ ಮಾಡುವಂತಹದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಅದಾದ ಬಳಿಕ ಅಧಿವೇಶನ ಏನಾಗುತ್ತೆ, ಅಧಿವೇಶನದ ಬಳಿಕ ಹೈಕಮಾಂಡ್ ಕರೆದು ಮಾತನಾಡುವಂತಹ ಯೋಚನೆಯಲ್ಲಿ ಇಬ್ಬರು ನಾಯಕರು ಕೂಡ ಇದ್ದಾರೆ. ಏನಾದ್ರೂ ಹೈಕಮಾಂಡ್ ಅಧಿವೇಶನದ ನಂತರ ಕೂಡ ಮಾತನಾಡೋದಿಕ್ಕೆ ಕರೆದ ಇದ್ರೆ ಯಾವ ಪರಿಸ್ಥಿತಿ ಉಂಟಾಗುತ್ತೆ ಅನ್ನುವಂಥದ್ದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿದೆ ಶ್ವೇತಾ. ಓಕೆ ವಿದ್ಯಾ,
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರಶಾಂತ್ ನಾಥ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಪ್ರಶಾಂತ್, ಈಗ ಸದ್ಯದ ಪರಿಸ್ಥಿತಿ ತಣ್ಣಗಿದೆ ನಿಜ, ಬಟ್ ಅದಕ್ಕಿಂತ ಮುಂಚೆ ಹೇಗಿತ್ತು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಚುವೇಶನ್ ಅನ್ನ ಒಂದು ಹೈಪ್ ಅಲ್ಲಿ ತಗೊಂಡೋಗಿ ಇಟ್ಟಿದ್ರು. ಬ್ರೇಕ್ಫಾಸ್ಟ್ ಅನ್ನೋ ಮದ್ದು ಬೀಳ್ತಾ ಇದ್ದಂತೆ ಈಗ ಪರಿಸ್ಥಿತಿ ತಣ್ಣಗಾಗಿದೆ. ಬಟ್ ನಿರೀಕ್ಷೆ ಇದೆ ಅಧಿವೇಶನದ ನಂತರ ಏನೋ ಒಂದು ಆಗುತ್ತೆ ಅಂತ. ಸೊ ಮತ್ತೆ ಈ ಸಂಘರ್ಷ ಅಧಿವೇಶನದ ನಂತರ ಶುರು ಆಗುತ್ತೆ. ಶ್ವೇತಾ, ಇವತ್ತು ಅಂದರೆ ಶನಿವಾರದವರೆಗೆ ಯಾವುದೇ ಹೇಳಿಕೆ ಕೊಡಲಿಕ್ಕೆ ಒಪ್ಪದ ಸಚಿವರು ಇವತ್ತು ನಾವಿಬ್ಬರು ಸೇರಿ ಬ್ರೇಕ್ಫಾಸ್ಟ್ ನಡೆಸಿದ್ರೇನು, ಏನಾಗುತ್ತೆ ಅನ್ನೋ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಮೊನ್ನೆಯ ಶನಿವಾರದ ಬ್ರೇಕ್ಫಾಸ್ಟ್ ನಡೆದ ಸಂದರ್ಭದಲ್ಲಿ ಯಾವ ರೀತಿಯ ಟೆಂಪರ್ಸ್ಗಳು ಕಾಂಗ್ರೆಸ್ನಲ್ಲಿ ಹೈ ಆಗಿದ್ವು ಅಂತಂದರೆ, ನಾಳೆ ಏನಾದರೂ ಹೆಚ್ಚು ಕಡಿಮೆ ಸರ್ಕಾರಕ್ಕಾಗ್ಬಿಡುತ್ತಾ ಅನ್ನುವ ಆತಂಕ ಅನೇಕ ಶಾಸಕರು ಮತ್ತು ಸಚಿವರಲ್ಲಿ ಕೂಡ ಇತ್ತು. ನಾಯಕತ್ವ ಬದಲಾವಣೆಗೆ ಏನಾದರೂ ಹೈಕಮಾಂಡ್ ಮುಂದಾದರೆ ಅಥವಾ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋದನ್ನು ಏನಾದರೂ ಹೈಕಮಾಂಡ್ ಹೇಳಿದರೆ ಡಿ ಕೆ ಶಿವಕುಮಾರ್ಗೆ ಸಿಟ್ಟು. ಬದಲಾವಣೆಗೆ ಮುಂದಾದರೆ ನ್ಯಾಚುರಲಿ ಸಿದ್ದರಾಮಯ್ಯನವ್ರಿಗೊಂದು ರೀತಿಯಾಗಿರ್ತಕ್ಕಂಥ ಆಕ್ರೋಶ. ಆ ಕಾರಣದಿಂದ ಎರಡೂ ಬಣಗಳು ಶಾಂತವಾಗಿದ್ವು. ಇವತ್ತು ಏಕಾಏಕಿ ಇದೊಂದು ನಾರ್ಮಲ್ ಆಗಿರ್ತಕ್ಕಂಥ, ತುಂಬ ಕ್ಯಾಶುವಲ್ ಆಗಿರ್ತಕ್ಕಂಥ ಒಂದು ಬಾನ್ಹಾಮಿ ಇಬ್ಬರ ನಡುವೆ ಇದೆ ಅನ್ನುವ ರೀತಿಯ ಹೇಳಿಕೆಗಳು ಬರ್ತವೆ. ಬಟ್ ನೋಡಿ, ಶನಿವಾರ ಹೈಕಮಾಂಡ್ ವೇಣುಗೋಪಾಲ್, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ಗೆ ಫೋನ್ ಕರೆ ಮಾಡಿ ನೀವು ಬ್ರೇಕ್ಫಾಸ್ಟ್ಗೆ ಸೇರಲೇಬೇಕು ಅಂತ ಹೇಳಿದಾಗ ನಡೆದಿರ್ತಕ್ಕಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ ಅದು. ಅವತ್ತೇ ನಾವು ಅಂತ ಇದ್ವಿ, ಇದೇನು ದ್ವಿಪಕ್ಷೀಯ ಮಾತುಕತೆಯ ರೂಪದಲ್ಲಿ ಒಂದೇ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಸಭೆ ನಡೀತಾ ಇದೆ, ಇಬ್ಬರೂ ಒಬ್ರಿಗೊಬ್ಬರನ್ನು ಮುಖಕ್ಕೆ ಮುಖ ನೋಡಲಿಕ್ಕೆ ಒಪ್ತಾ ಇರಲಿಲ್ಲ. ಹೈಕಮಾಂಡ್ ಇಬ್ಬರನ್ನು ಕೂಡ ಭೇಟಿಯಾಗುವಂತೆ ಒಂದು ರೀತಿಯ ಒತ್ತಡವನ್ನು ಹೇರಿ ಸೂಚನೆಯನ್ನು ನೀಡಿ ನೀವು ಅಲ್ಲೇ ಇದಕ್ಕೆ ತಾತ್ಕಾಲಿಕ ಅಲ್ಪ ವಿರಾಮವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದ ನಂತರ ಇಬ್ಬರೂ ಮಾತುಕತೆಗೆ ಒಪ್ಪಿದರು. ನ್ಯಾಚುರಲಿ ಆಸ್ ಎ ಕರ್ಟಸಿ ನಾಳೆ ಅಂದರೆ ನೀವು ನಮ್ಮ ಮನೆಗೆ ಬಂದಿದ್ರಿ, ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಕಡೆ ಹೋಗ್ತಿದ್ದಾರೆ. ಬಟ್ ದಿಸ್ ಈಸ್ ನಾಟ್ ಅಬೌಟ್ ಬ್ರೇಕ್ಫಾಸ್ಟ್ ಆರ್ ಅ ಡಿನ್ನರ್ ಆರ್ ಅ ಲಂಚ್. ದಿಸ್ ಈಸ್ ಅಬೌಟ್ ಪೋಸ್ಟ್ ಬ್ರೇಕ್ಫಾಸ್ಟ್ ಏನು ಮಾತುಕತೆ ನಡೆಯುತ್ತೆ. ನಾಳೆ ಅಧಿವೇಶನ ಮುಗಿದ ನಂತರ ಸರಿ, ಜನವರಿ 14ರವರೆಗೆ ಏನೂ ನಡೆಯಲಿಕ್ಕಿಲ್ಲ ಮೂಲಗಳು ಹೇಳುವ ಪ್ರಕಾರ. ಬಟ್ ಜನವರಿ 14ರ ನಂತರ ಅಗೇನ್ ಡಿ ಕೆ ಶಿವಕುಮಾರ್ ಈ ಪ್ರಶ್ನೆಯನ್ನು ಎತ್ತಾರೆ. ಒಂದು ವೇಳೆ ಹೈಕಮಾಂಡ್ ರೆಸ್ಪಾಂಡ್ ಮಾಡಲಿಲ್ಲ ಅಂತಂದರೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಅಗೇನ್ ದಿಲ್ಲಿಗೆ ಹೋಗ್ತಾರೆ, ಮಾಧ್ಯಮಗಳ ಹೇಳಿಕೆಗಳು ಬರಲಿಕ್ಕೆ ಶುರು ಆಗ್ತವೆ. ಆಗ ಹೈಕಮಾಂಡ್ ಏನು ಮಾಡುತ್ತೆ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಭಾಗ. ಸರಿ, ನೀವು ಒಂದು ಸಲ ಬೀಸೋ ದೊಣ್ಣೆಯಿಂದ ನೀವು ಪಾರಾದ್ರಿ, ಕರ್ನಾಟಕದ ಕಾಂಗ್ರೆಸ್ಸನ್ನು ಕೂಡ ಪಾರು ಮಾಡಿದರೆ ಹೈಕಮಾಂಡ್ನವರು. ಬಟ್ ಜನವರಿ 14ರ ನಂತರ ಡಿ ಕೆ ಶಿವಕುಮಾರ್ ಮತ್ತೆ ಒತ್ತಡ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಏನಾಯಿತು ಮುಂದೆ ಮಾತುಕತೆ, ಏನು ಫೈನಲಿಟಿ? ಅವರೇನು ಎಂಟೈರಿಟಿವರೆಗೆ ನಾನು ಕಾಯ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಈಗ ತಣ್ಣಗೆ ಮಾಡಿದ್ದು ಮತ್ತೆ ಅದನ್ನು ಬಿಸಿ ಮಾಡುವಲ್ಲಿ ಅಥವಾ ಮಾಡಿಸುವಲ್ಲಿ ಡಿ ಕೆ ಶಿವಕುಮಾರ್ಗೇನು ಭಾಳ ಸಮಯ ಹಿಡಿಯಲ್ಲ. ಆಗ ಸಿದ್ದರಾಮಯ್ಯನವರನ್ನು ಹೈಕಮಾಂಡ್ ಹೇಗೆ ಮನವೊಲಿಸುತ್ತೆ? ಮನವೊಲಿಸೋದೇ ಇಲ್ಲವಾದಲ್ಲಿ ಡಿ ಕೆ ಶಿವಕುಮಾರ್ಗೆ ಏನಂತ ಕನ್ವಿನ್ಸ್ ಮಾಡುತ್ತೆ? ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಪ್ರಾಬ್ಲಮ್ ಸ್ವಲ್ಪ ಮುಂದಕ್ಕೆ ಹೋಗಿರ್ಬೋದು, ಬಟ್ ಪ್ರಾಬ್ಲಮ್ ರಿಸಾಲ್ವೂ ಆಗಿಲ್ಲ, ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಮೆಕ್ಯಾನಿಸಮ್ನ 2 ಹೆಜ್ಜೆ ಕೂಡ ಹೈಕಮಾಂಡ್ ಇಡ್ಲಿಕ್ಕೆ ತಯಾರಾಗಿಲ್ಲ. ಹೀಗಿರುವಾಗ ನನಗನ್ಸುತ್ತೆ ಇದೊಂದು ತಾತ್ಕಾಲಿಕವಾಗಿರ್ತಕ್ಕಂಥ ಅಲ್ಪ ವಿರಾಮ. ಅಧಿವೇಶನ ಮುಗಿಯುತ್ತೆ, ಹೊಸ ವರ್ಷ ಬರುತ್ತೆ, ಸಂಕ್ರಾಂತಿ ಆದ ನಂತರ ನ್ಯಾಚುರಲಿ ಡಿ ಕೆ ಶಿವಕುಮಾರ್ ಬಣ ಇನ್ನೊಮ್ಮೆ ಕದನಕ್ಕಿಳಿತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಆಗ ಹೈಕಮಾಂಡ್ ಪ್ರೊಆಕ್ಟಿವ್ ಆಗಿ ಇದನ್ನು ನಿಭಾಯಿಸುತ್ತಾ ಅಥವಾ ಮತ್ತೊಂದು ರೌಂಡದ ರಬ್ಬಿಂಗ್ ಆಗುತ್ತಾ? ಈಗ ಮೊನ್ನೆಯ ಯಾವ ಒಂದು ಸ್ಥಿತಿ ಒಂದು ವಾರದಲ್ಲಿ ಕರ್ನಾಟಕದ ಕಾಂಗ್ರೆಸ್ನ ಚಿತ್ರಣ ತಲುಪುತ್ತೋ, ಪದೇ ಪದೇ ಪ್ರತಿ ತಿಂಗಳು ಇದಾಗ್ತಾ ಹೋದರೆ ಹೈಕಮಾಂಡ್ಗೂ ತಲೆನೋವು, ಸರ್ಕಾರಕ್ಕೂ ತಲೆನೋವು. ಈಗೇನು ಸರ್ಕಾರಕ್ಕೆ ಭಾಳ ಒಳ್ಳೆಯ ಹೆಸರು ಬಂದಿಲ್ಲ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಜಗಳದಿಂದ. ನಾವು 136 ಸೀಟ್ ಕೊಟ್ಟ ಮೇಲೂ ಕೂಡ ನಿಮಗೆ ಇದನ್ನು ನಾಯಕತ್ವ ಬದಲಾವಣೆ ಮಾಡಬೇಕೋ ಬೇಡವೋ ಅಂತಕ್ಕಂಥದ್ದು ಹೈಕಮಾಂಡ್ಗೆ ಮತ್ತು ಕಾಂಗ್ರೆಸ್ಸಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಬಟ್ ಪ್ರತಿದಿನ ಇದೇ ಚರ್ಚೆ ನಡೆದರೆ ವಿಪಕ್ಷಗಳು ಹೇಳಿದಂತೆ ಅಭಿವೃದ್ಧಿ ಕಾರ್ಯಗಳ ಮೇಲೆ ಮಾಧ್ಯಮಗಳ ಫೋಕಸ್ ಆ ಕಡೆ ಇರುತ್ತೆ. ಅದು ಕಾಂಗ್ರೆಸ್ಗೇನು ಒಳ್ಳೆಯ ಹೆಸರನ್ನು ತರಲ್ಲ. ಹೀಗಾಗಿ ಮುಂದಿನ ತಿಂಗಳು ಏನಾಗುತ್ತೆ ಅಂತಕ್ಕಂಥದ್ದು ಮುಖ್ಯ. ಅಲ್ಲಿವರೆಗೆ ನೀವು ಎಷ್ಟೇ ಬ್ರೇಕ್ಫಾಸ್ಟ್ ನಡೆಸಿ, ಡಿನ್ನರ್ ನಡೆಸಿ, ಲಂಚ್ ಜೊತೆಗೆ ಮಾಡಿ, ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ನೀವು ಮುಖ್ಯಮಂತ್ರಿಗಳನ್ನು ಅಥವಾ ಉಪಮುಖ್ಯಮಂತ್ರಿಗಳನ್ನು ಕನ್ವಿನ್ಸ್ ಮಾಡುವಲ್ಲಿ ಯಶಸ್ವಿ ಆಗ್ತೀರಾ ಅಥವಾ ಕನ್ವಿನ್ಸ್ ಮಾಡುವ ಸಾಹಸ ಮಾಡ್ತೀರಾ? ಈ ಪ್ರಶ್ನೆ ಹೈಕಮಾಂಡ್ಗೆ ಇದು ಯಾವತ್ತಿಗೂ ಬಿಸಿ ತುಪ್ಪದ ಪ್ರಶ್ನೆ. ಇದು ತುಂಬ ಸುಲಭವಾಗಿ ಬಗೆಹರಿಯತಕ್ಕಂಥ ಪ್ರಶ್ನೆ ಅಲ್ಲ. ಈಗ ನೀವು ಫೈಲನ್ನು ಸರಿಯಪ್ಪ ನಾವು ನೋಡೋದೇ ಇಲ್ಲ ಅಂತ ಪಕ್ಕದಲ್ಲಿಟ್ಟಿದ್ದೀರಿ. ಅಗೇನ್ ದಿಸ್ ಫೈಲ್ ವಿಲ್ ಕಮ್ ಆನ್ ಜನವರಿ,
ಆಗ ಹೈಕಮಾಂಡ್ ಏನ್ ಮಾಡುತ್ತೆ, ದಟ್ ಈಸ್ ಇಂಪಾರ್ಟೆಂಟ್. ಈ ಪ್ರಶ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಕಾಡ್ತಾ ಇರುತ್ತೆ, ಈ ಪ್ರಶ್ನೆ ರಾಹುಲ್ ಗಾಂಧಿ ಅವರನ್ನ ಕೂಡ ಕಾಡ್ತಾ ಇರುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಲ್ಲಿ ಹೇಳಿರ್ಬೋದು, ಇಲ್ಲ ಹೈಕಮಾಂಡ್ ನೋಡುತ್ತೆ ಅಂತ. ಅವರೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವ್ರು ಹೇಳ್ತಿದ್ದಾರೆ ಹೈಕಮಾಂಡ್ ನೋಡುತ್ತೆ. ಅವ್ರಿಗೆ ಅನಿವಾರ್ಯತೆ ಇರ್ಬೋದು ಕಾಂಗ್ರೆಸ್ನಲ್ಲಿ, ನಾನು ಹೈಕಮಾಂಡ್ ಅಂತ ಅವ್ರು ಹೇಳೋಕ್ಕಾಗಲ್ಲ. ಆದರೆ ಕರ್ನಾಟಕದ ಪ್ರಶ್ನೆಯನ್ನು ಬಗೆಹರಿಸಲಿಲ್ಲ ಅಂದರೆ AICC ಅಧ್ಯಕ್ಷ ಸುಸೂತ್ರವಾಗಿ ಪ್ರಶ್ನೆಗಳು ಹೇಳ್ತವೆ, ರಾಹುಲ್ ಗಾಂಧಿ ಮೇಲೆ ಪ್ರಶ್ನೆಗಳು ಹೇಳ್ತವೆ. ಸೊ ಇದು ಏನೋ ಬಗೆಹರಿದು ಬಿಟ್ಟಿದೆ, ಇದೇನೋ ತೇಪೆ ಹಚ್ಚಲಾಗಿದೆ ಅನ್ನುವ ಸ್ಥಿತಿಯಲ್ಲಿಲ್ಲ. ಇದೊಂದು ಇಂಟರ್ವಲ್ ರೀತಿಯಲ್ಲಿ ನೋಡಬಹುದು ಅಷ್ಟೇ. ಎಸ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.